ಸಿಗುವುದಿಲ್ಲ ಅಂದರೂ ಅಡ್ಡಿ ಇಲ್ಲ. ಅದನ್ನು ಪಡ್ಕೋಬೇಕಾಗ್ತದ್ರೆ ನಿಮ್ಮವರು ರೈತರನ್ನ ಸ್ವತಃ ರೈತನ ಅಧಿಕಾರಕ್ಕೆ ಬರಬೇಕಾಗ್ತದೆ. ಅದಕ್ಕೆ ಏನು ಬೇಕಾಗಿದೆ ಸಜ್ಜತೆಯನ್ನು ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ. ಬಂತು 2028. ನೀವು ರಾಜಕೀಯ ಮಾಡುತ್ತಿಲ್ಲ ಹೇಳ್ತಾ ಇಲ್ಲ. ನಾವು ರಾಜಕೀಯಕ್ಕೂ ಇದಕ್ಕೆ ಏನೂ ಸಂಬಂಧ ಇಲ್ಲ. ಎಲ್ಲಿವರೆಗೆ ಅಧಿಕಾರಕ್ಕೆ ಬರೋದಿಲ್ಲವೋ ಅಲ್ಲಿವರೆಗೆ ನಮ್ಮ ಜನರ ಪರವಾದಂಥ ಕಾನೂನುಗಳಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಮತ್ತು ಸಾಧ್ಯ ಇಲ್ಲ ಅಂದ್ರೆ ಮಾರ್ಕೆಟ್ ಸಿಗಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಮಾರ್ಕೆಟ್ನಲ್ಲಿ ದುಡ್ಡು ಓಡಾಡ್ತಾ ಇರ್ತದೆ. ಆ ದುಡ್ಡು ಅವ್ರು ಗೆಲ್ತಾರೆ. ಅದನ್ನು ನೀವು ತೊಗೋಬೇಕಾಗ್ತದೆ. ನೀವು ಒಗ್ಗಟ್ಟಾಗಿ ನಿರಂತರವಾಗಿ ಹೋರಾಟ ಮಾಡುವಂಥದ್ದು ಆಗಬೇಕಾಗಿದೆ. ಮತ್ತು ಜೊತೆಗೆ ರೈತರನ್ನ ಜಾಗೃತಿ ಮಾಡಿ ನಾ ಈಗ ಮತ್ತೆ ಹೇಳ್ತಾ ಇದ್ದೀನಿ. ಇದೀನಪ್ಪ ಜೋತೋ ರೀತಿ ಹೇಳ್ತಾ ಇರ್ತಾನೆ ನಿಮಗೆ ಅನಿಸಿರ್ಬೋದು. ಆದರೆ ಇದು ವಸ್ತು ಸ್ಥಿತಿನ ಅನುಭವದಿಂದ ಹೇಳ್ಬೇಕಂತ ಮಾತಾ ಪ್ರತಿಯೊಂದು ಹಳ್ಳಿ ಗೋಡೌನಾಗಿ ಅಲ್ಲಿ ಬೆಳೆದು ಅಲ್ಲೇ ಸ್ಟೋರ್ ಆಗಿ ಅಲ್ಲಿಗೆ ವ್ಯಾಪಾರಿಗಳನ್ನು ಖರೀದಿ ಮಾಡ್ಕೊಳ್ಳೋಂಥ ಒಂದು ವ್ಯವಸ್ಥೆ ನೀವು ಎಲ್ಲಿಯವರು ತಯಾರು ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ಇದು ನಿರಂತರ ಇದು ಆಗಬೇಕಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಸಿಗುವವರೆಗೆ ನಿಮ್ಗೆ ನ್ಯಾಯ ಸಿಗೋದಿಲ್ಲ. ಆ ಮಾರ್ಕೆಟ್ ಸಿಗಬೇಕಾದ್ರೆ ರೈತರೆಲ್ಲ ನೇರವಾಗಿ ಅಧಿಕಾರಕ್ಕೆ ಬರಬೇಕು. ಯಾವ ಬರ್ತಾರ ಅನ್ನೋದು ಇವತ್ತಿನ ದೊಡ್ಡ ಪ್ರಶ್ನೆ. ಇದಕ್ಕೆ ನಿಮ್ಗೆ ಇದು ಲೈಕ್ ಆಗಿರ್ಬೋದು. ಲೈಕ್ ಮಾಡಿರಿ, ಈ ದಿಶೆಯಲ್ಲಿ ಚಿಂತನೆ ಮಾಡಿರಿ ಅಂತ ಹೇಳ್ತಾ ಡಿಸ್ಲೈಕ್ ಮಾಡಿ ನಮಗಿಂತ ಕರಾರಿಲ್ಲ. ಬಟ್ ವಿಚಾರ ಹೇಳ್ತಾ ಇದ್ದೀನಿ. ಇದನ್ನು ನೀವು ಸೀರಿಯಸ್ ಆಗಿ ತೊಗೊಳ್ರಿ ಅಂತ ಹೇಳ್ತಾ ಇದು ಇವತ್ತಿನ ಚರ್ಚಾ ವಿಷಯ. ಇದು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.